ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರೆ ಹಾಗೂ ನಮ್ಮ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಸ್ನೇಹಿತರುಗಳೇ, ಈಗೇನು ಮೂರು ದಿವಸದ ಹಿಂದೆ ನಮ್ಮ ಕುಮಾರಸ್ವಾಮಿಯವರ ಹತ್ತಿರ ಕೆಲವು ರೈತರು ಹೋಗಿ ಚರ್ಚೆ ಮಾಡಲಾಗಿ ಅವರು ಪಕ್ಷದ ಕಚೇರಿಯಲ್ಲಿ ಮಾಜಿ ಶಾಸಕರು ಮಾಗಡಿಯ ಮತ್ತು ಇನ್ನಿತರ ಅನೇಕ ಮುಖಂಡರುಗಳು ರೈತರುಗಳು ಎಲ್ಲ ಒಂದು ಸಭೆ ಮಾಡಲಾಗಿ ಅವರ ಅಹವಾಲು ಮೇಲೆ ಏನು ಹಿಂದೆ 2000 ಎಕರೆ ಈಗ ಅಧ್ಯಕ್ಷರು ಹೇಳೋದ ಪ್ರಕಾರ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದರಲ್ಲಿ 750 ಎಕರೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಯಾಕೆ ಬಂತು ಅಂದರೆ ನಮ್ಗೆ ಅನುಮಾನ ಆದದ್ದು. ನಾವು ಹೀಗೆ ಆಗದೆ ಅಂತ ಹೇಳ್ತಾ ಇಲ್ಲ, ನಮ್ಮ ಕುಮಾರಸ್ವಾಮಿ ಅವರಾಗಲಿ ನಾವು ಅಲ್ಲಿ ನಿಖಿಲಣ್ಣ ಅಲ್ಲಿ ಅನುಮಾನ ಆದೆ. 2000 ಎಕರೆ ಇದ್ದಂಥ ಮೊದಲು ಫಸ್ಟ್ ನೋಟಿಫಿಕೇಶನ್ ಅಲ್ಲಿ 750 ಎಕರೆ ಬರಬೇಕಾದ್ರೆ ಇವರು ಕಾಂಗ್ರೆಸ್ನ ಮುಖಂಡರುಗಳಿಗೆ ಮಂಜೂರಾತಿಗಳನ್ನ ಮಾಡಿಕೊಂಡು ಮಂಜೂರಾತಿಯಲ್ಲಿ ದುಡ್ಡನ್ನ ಹೊಡೆದು ಇವರೆಲ್ಲ ಲಪ್ಟಾಯಿಸ್ಬೇಕು ಅನ್ನೋ ಒಂದು ರೈತರ ಒಂದು ಏನು ಅಹವಾಲು ಹೇಳಿದ್ದಾರೆ. ಅದ್ರ ಮುಖಾಂತರ ಮಾತಾಡಿದ್ರೆ ಹೊರತು ಅದು ಆಗಿದೆಯೋ ಬಿಟ್ಟಿದೆಯೋ ಅದು ತನಿಖೆ ಆಗಲಿ ಅದು ಗೊತ್ತಾಗ್ಲಿ. ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆಗಿರೋರು ಮತ್ತೆ ದೇಶದ ಪ್ರಧಾನಿಯವರ ಮಾಜಿ ಪ್ರಧಾನಿ ಮಂತ್ರಿಗಳ ಮಗ ಹಾಗೂ ಈಗ ಹಾಲಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವ್ರನ್ನ ಒಂದ್ಸಲ ಅಲ್ಲ, ಮಾನ್ಯ ಅವರು ಯಾರೋ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಒಂದ್ಸಲ ಅಲ್ಲ ಮಾತಾಡ್ತಾ ಇರೋದು. ನಮ್ಮ ಕಾರ್ಯಕರ್ತರುಗಳಿಗೂ ನಮಗೂ ಮಾತಾಡಕ್ ಬರ್ತದೆ. ಆದ್ರೆ ನಮ್ಮ ನಾಯಕರು ಕಲ್ಸಿರೋದು ಏನಾದ್ರು ಸಭ್ಯತೆ. ಕುಮಾರಣ್ಣ ಎಂತ ವೈರಿಗಳನ್ನು ಸಹ ಬ್ರದರ್ ಅಂತಾರೆ. ಯಾಕಂತಾರೆ ಅಂದ್ರೆ ಅವ್ರ ನಡವಳಿಕೆ ಅದು, ಇವ್ರ ನಡವಳಿಕೆ ಅದು. ಅವ್ರು ಮಾತಾಡೋದಕ್ಕಲ್ಲ, ಮಾತಾಡೋ ರೀತಿಲಿ ಮಾತಾಡ್ಲಿ. ಅಧಿಕಾರ ಕೊಡ್ಲಿಲ್ಲ ಅನ್ಬಿಟ್ಟು ಸಿದ್ದರಾಮಯ್ಯರ ಮೇಲೆ ತೋರಿಸ್ಬೇಕಾದ ಪಾಪನ ಯಾರ್ಯಾರ ಮೇಲೆ ತೋರ್ಸಕ್ಕಾಯ್ತದ? ನೋಡ್ರಿ, ದೇವೇಗೌಡರು ಸಾಹೇಬ್ರು ಪಕ್ಷನ 59 ಕಟ್ಟವ್ರೆ, 116 ಕಟ್ಟವ್ರೆ, 16 ಸೀಟ್ MP ಆಗಿ ಪ್ರಧಾನ ಮಂತ್ರಿನೂ ಆಗವ್ರೆ. ಇವ್ರೇನ್ರಿ ಆಗವ್ರೆ? ಇವ್ರ ಅರ್ಹತೆ ಏನ್ರಿ? ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುದು ಎಷ್ಟು ಕಷ್ಟ ಅಂತ ಯಡಿಯೂರಪ್ಪರು ನೋಡವ್ರೆ, ಶ್ರೀರಾಮುಲು ನೋಡವ್ರೆ, ಇನ್ನು ಅನೇಕ ನಾಯಕರುಗಳು ನೋಡವ್ರೆ. ಇವರು ಅದೇ ರೀತಿ ಕಟ್ಲಿ ಹಾಕಿ ಈಗ ಅಧಿಕಾರ ಕೊಡ್ಲಿಲ್ವಲ್ಲ, ಈಗ CM ಕುರ್ಚಿ ಕೊಟ್ಟಿಲ್ವಲ್ಲ, ಒಂದು ಅಧಿಕಾರ ಕಟ್ಲಿ ಹಾಕಿ ಇವ್ರದ್ದು ಒಂದು ಪ್ರಾದೇಶಿಕ ಪಕ್ಷ ಕಟ್ಬಿಟ್ಟು ಕಟ್ಲಿ ಹಾಕಿ. ನಾನು ಆಗ್ಲೇ ಓದೋ ಸಭೆಲೆ ಒಂದ್ಸಲ ಹೇಳಿದ್ದೆ, ಒಂದೇ ಸಲಿಗೆ ಅವರ ತಮ್ಮ ಸೋತೆ ಇಟ್ಕೇನೆ ಆಗ್ಲೇ ಡೈರಿ 2500 ಇರುವಂತ ಒಂದು ಸದಸ್ಯತ್ವ ಇರುವಂತ ಡೈರಿಗೆ ತಗೋಗಿ ಅಧ್ಯಕ್ಷರು ಮಾಡೋರು. ಯಾರು ಇಲ್ಲಿ ನಾವು ಕೂತಿರುವಂತ ಸದಸ್ಯರುಗಳು ಮಾಡ್ಬೇಕಾದ ಮಾಡವ್ರೆ. ಮತ್ತೆ ಗ್ರೇಟರ್ ಬೆಂಗಳೂರಿಗೂ ಅಬ್ಬನ್ಕುಪ್ಪೆ ರಮೇಶ್ ಅಣ್ಣ ಇದ್ದಂತದ ರಾಜೀನಾಮೆ ಕೊಡಿಸ್ಬಿಟ್ಟು ಡೈರೆಕ್ಟರ್ ಮಾಡ್ಕೊಂಡವ್ರೆ ಅಂತ ನಮ್ಗೆ ತಿಳಿದು ಬಂದಿರ್ತದೆ. ಆಗಿರುವಾಗ ನಮ್ಗೆ ಇಲ್ಲಿ ರೈತರಿಗೆ ನಾವು ಅನ್ಯಾಯ ಆಗಕ್ಕೆ ಬಿಡಬಾರ್ದು ಅನ್ನೋದೇ ನಮ್ಮ ನಾಯಕರ ಉದ್ದೇಶ ಹೊರತು ನಿಖಿಲಣ್ಣ ನಮ್ಮ ತಂದೆಗೆ ಏನೋ ಅಂದ್ಬಿಟ್ಟು ಹೇಳಲಿಲ್ಲ. ಒಬ್ಬ ಮಾಜಿ ಪ್ರಧಾನಿ ಮಗ ಮತ್ತೆ ಕೇಂದ್ರದ ಮಂತ್ರಿ ಆಗಿರುವಂತವ್ರಿಗೆ ಗೌರವ ಸೂಚಿಸಕ್ಕೆ ಅವರು ಗೌರವಯುತವಾಗಿ ಮಾತಾಡವ್ರೆ. ಇವರು ಅರ್ದಿ ಅಂತ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕಾದವ್ರು ಹೇಳುವಂತ ಮಾತಾದು ಅರ್ದಿ ಕುಮಾರಸ್ವಾಮಿ ಅವ್ರ ಭಾಷೆಲೇ ಹೇಳ್ಬೇಕು ಅಂತಂದ್ರೆ ಅವ್ರು ಅರ್ದಿರದ ಹೇಳ್ತೀವಿ ಕೇಳಿ. ಲಾಟ್ರಿ ನಿಷೇಧ ಮಾಡಿದ್ರು, ಅದು ಅರ್ದಿರುತ್ತೆ. ಸಾರಾಯಿ ನಿಷೇಧ ಮಾಡಿದ್ರು, ಅದು ಅರ್ದಿರುತ್ತೆ. 2 ಸಲ ಸಾಲ ಮನ್ನಾ ಮಾಡಿದ್ರು, ಅದು ಅರ್ದಿರುತ್ತೆ. ಇವ್ರ ಭಾಷೆಯಲ್ಲಿ ಹೇಳ್ತಾ ಇರೋದು ನಾವು. ಆಮೇಲೆ ದೀನ ದಲಿತರಿಗೆ ಗ್ರಾಮ ವಾಸ್ತವ್ಯ ಮಾಡಿ ಎಲ್ಲಾ ಜನಾಂಗದ ರೈತರಲ್ಲಿ ಮಾಡಿದ್ರು, ಅದು ಅರ್ದಿರುತ್ತೆ. ನೀವು ಈಗ ಹೇಳಿದಿರಲ್ಲ, ನೀವು ನಿಮ್ಮ ಅರ್ಧಿ ಗುಡ್ಡೆ ಹಾಕಿರುವಂತದ್ದು ಏನು ಅಂದ್ರೆ ಮೇಕೆದಾಟು ಹೇಳಿದ್ರಿ, ಹೋದ್ರಿ, ಏನೇನೋ ಮಾಡಿದ್ರಿ, ಸಭೆಗಳು ಮಾಡಿದ್ರಿ, ಏನಾಯ್ತು ಮೇಕೆದಾಟು? ಬರೀ ಆಶ್ವಾಸನೆಯಲ್ಲೇ ಉಳಿದಿದೆ ಹೊರತು ಈಗ ಕರೆಂಟ್ ಬಿಲ್ ಒಂದೇ ನೋಡಿದೀರಾ? ಈಗ 1ನೇ ತಾರೀಕು 3 ಸಲ ಹೆಚ್ಚಿಸಿದವ್ರೆ. ಮತ್ತೆ ಇದು ಸ್ಟಾಂಪ್ ಡ್ಯೂಟಿ, ಒಬ್ಬ ಬಡ ರೈತ 20 ಸೈಟ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಹಳ್ಳಿಲಿ 3 ಪಟ್ಟು ಇವರು ಏನು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 3 ಪಟ್ಟು ಹೆಚ್ಚಿಸವ್ರೆ. ಇವನ್ನೆಲ್ಲನೂ ಡೈವರ್ಟ್ ಮಾಡಕ್ಕೆ ಯಾರಿಗೋ ಒಬ್ರಿಗೆ ಮುಖ್ಯವಾಗಿರುವಂತ ಹಿಂಗೆ ನಮ್ಮ ಕುಮಾರಸ್ವಾಮಿ ಇರುವಂತ ನಾಯಕರಿಗೆ ಏನೋ ಅನ್ಬಿಡೋದು, ಆಮೇಲೆ ಅದನ್ನ ಡೈವರ್ಟ್ ಮಾಡೋದಲ್ಲ. ಕೇಂದ್ರ ಸರ್ಕಾರ ಹೆಚ್ಚಿಸಿರುವಂತದ್ದು 4 ವರ್ಷಕ್ಕೆ 3 ರೂಪಾಯಿ. ಇವರು ಸೆಸ್ಗಳು ಹಾಕಿರುವಂತದ್ದು 3 ಸಲ ಹಾಕಿದ್ದಾರೆ. ಅದೇ ರೀತಿ 100 ಹೆಚ್ಚಿಸ್ಕೊಬಿಟ್ಟು 9,000 ರೂಪಾಯಿಗೆ 1,600 ರೂಪಾಯಿ ಜಾಸ್ತಿ ಹಾಕೋರು ಲೈಟ್ ಬಿಲ್ಲ. ನಮ್ತವೇ ಉದಾಹರಣೆಗಳಿವೆ. ಆ ರೀತಿಲಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಲ್ಲಿ ನಿಖಿಲಣ್ಣ ಅಲ್ಲಿ ಒಳ್ಳೆ ಸಭ್ಯಸ್ಥ ಕುಟುಂಬದಿಂದ ಬಂದವ್ರೆ. ಅವ್ರು ಸಭ್ಯಸ್ಥಗೆ ಮಾತಾಡ್ತಾರೆ. ಈ ಗಾನ್ಕಲ್ ನಟರಾಜದ್ ಬಿಡಿ, ಗಾನ್ಕಲ್ ನಟರಾಜು ಕುರ್ಚಿ ಉಳಿಸ್ಕೋಬೇಕೇನೋ, ಯಾಕೆಂದ್ರೆ ಈಗ ಅಲ್ಲೆಲ್ಲ ಪ್ರೋಸೆಸ್ ಆಗುವಾಗ ಕುರ್ಚಿ ಬೇಕಲ್ವಾ? ಕುರ್ಚಿಗೋಸ್ಕರ ಮಾತಾಡಿರೋ ಬಗ್ಗೆ ನಾವು ಮಾತಾಡಲ್ಲ. ನಾವ್ ಹೇಳ್ತಾರದು ಉಪಮುಖ್ಯಮಂತ್ರಿಗಳ ಬಗ್ಗೆ. ನೀವೇನಾರ ಈಗ ರಾಮನಗರಕ್ಕೆ ನಿಮ್ದು ಏನ್ರಿ ಕೊಡುಗೆ? ಇಲ್ಲಿವರೆಗೂ ಅಲ್ಲಿ ತಂದಿದೀವಿ, ಇಲ್ಲಿ ತಂದಿದೀವಿ, ಮಾಡಿದೀವಿ. ಕುಮಾರಸ್ವಾಮಿ ಅವ್ರು ತಂದಿದಂತ ಒಂದು ಮೆಡಿಕಲ್ ಕಾಲೇಜ್ನ ಕನಕಪುರ ಕಿತ್ಕೋಕ್ ಹೋಗ್ತಾ ಇದ್ರಿ. ಹೋರಾಟ ಮಾಡಿ ಮತ್ತೆ ಮಾಡಿ ನಿಲ್ಸಿರುವಂತದ್ದು ಮಾನ್ಯ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾ, ದಯವಿಟ್ಟು ಯಾರ ಬಗ್ಗೆ ಮಾತಾಡ್ಲಿ. ಈಗ ಹಿಂದೆ ಏನಾಯ್ತು, ಗ್ರೇಟರ್ ಬೆಂಗಳೂರು ಯಾಕೆ ಅನುಮಾನ ಆಯ್ತು ಅದೇ ನಿಮ್ಗೂ ಮಾಧ್ಯಮದವ್ರಿಗೆ ಎಲ್ಲಾರು ನೋಡಿದಿರಿ. ಮೊದ್ಲು ಹೇಳಿದ್ರು 8,300 ಕೋಟಿ ಅಂತ ಹೇಳಿದ್ರು, ಆಮೇಲೆ ಹೇಳಿದ್ರು 18,000 ಕೋಟಿ ಅಂದ್ರು.
ಆಮೇಲೆ ಈಗ ಫೈನಲ್ಗೆ ಏನಂದ್ರು ಲಾಸ್ಟ್ ಇದ್ ಮಾಡುವಾಗ ನೋಟಿಫಿಕೇಶನ್ ಮಾಡುವಾಗ 22,000 ಚಿಲ್ಲರೆ ಕೋಟಿ ಅಂತ. ಆ ರವಿಕೃಷ್ಣ ರೆಡ್ಡಿ ಅವರು ಎಲ್ಲ ಕೂಲಂಕುಷವಾಗಿ ಹೇಳೋದು ನೋಡಿ. 22,000 ಕೋಟಿ ಇದ್ದು ಇವ್ರು 3,300 ಚಿಲ್ಲರೆ ಕೋಟಿಯ ಬಡ್ಡಿ ಅಂತ ಹಾಕಿದ್ರಲ್ಲ, ಯಾರು ಬಡ್ಡಿ? ನೀವೇನಾರ ಬಂಡವಾಳ ಹಾಕೊಂಡು ಬಡ್ಡಿ ತಗೋತೀರಾ? ಇಲ್ಲ ಯಾವ ಬ್ಯಾಂಕ್ ಅಲ್ಲಿ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ತಗೊಂಡಿದ್ದೀರಾ? ಏನ್ ಮಾಡಿದಿರಿ ನೋಡ್ರಿ. ಯಾರಿಗೆ ಅಲ್ಲಿ ಅವ್ರಿಗೆ ಆದ ವ್ಯಕ್ತಿತ್ವ ಇರ್ತದೆ. ನೀವು ಮುಖ್ಯಮಂತ್ರಿ 2 ಸಲ ಆಗಿರುವಂತದ್ದ ಹೆಂಗೆ ಮೋಸ ಮಾಡಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಇಳಿಸ್ತ್ರಿ ಅನ್ನೋದು ಗೊತ್ತೋ, ನಿಖಿಲ್ ಅಣ್ಣನ ಮಂಡ್ಯದಲ್ಲಿ ಹೆಂಗ್ ಸೋಲಿಸ್ತ್ರಿ ಅನ್ನೋದು ಗೊತ್ತೋ, ಮತ್ತೆ ಚನ್ನಪಟ್ಟಣದಲ್ಲಿ ಯಾವ ವ್ಯೂಹ ಮಾಡಿ ಏನ್ ನಿಮ್ ಸರ್ಕಾರ ಇಲ್ಲ ಸರ್, ಒಂದೊಂದು ಪಂಚಾಯತಿಗೆ ಇಬ್ಬಿಬ್ರು ಮಿನಿಸ್ಟ್ರು, ಒಂದೊಂದು ಪಂಚಾಯತಿಗೆ 10 MLA ಹಾಕ್ಬಿಟ್ಟು ಯಾವ ತರ ಸೋಲಿಸ್ತ್ರಿ ಅಂತಾನು ಗೊತ್ತು. ಸೋತಿರೋದವ್ರು ಎಣಿಕೆ ಮತಗಳಲ್ಲಿ ಸೋತಿದ್ರೆ ಹೊರತು ಜನಾಭಿಪ್ರಾಯದಲ್ಲಿ ಸೋಲಿಲ್ಲ ಅಂತ ಹೇಳ್ತಾ ನೋಡಿ. ಯಾರದೇ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಅವ್ರದೇ ನಮ್ಮ ಕುಮಾರಸ್ವಾಮಿ ಅವ್ರ ಪಾಪ ಅವ್ರ ಮಗು ಇದ್ದಂಗೆ ಅವ್ರು ಯಾರ ಬಗ್ಗೆನು ಏನು ಹೇಳಲ್ರು ಅಂದ್ಬಿಟ್ಟು, ಆದ್ರೆ ನಾವು ಕಾರ್ಯಕರ್ತರು ಹಂಗಲ್ಲ. ನಿನ್ನೆ ನಮಗೂ ಕಾರ್ಯಕರ್ತರುಗಳು 100 ಜನ ಫೋನ್ ಮಾಡಿ ನೀವೆಲ್ಲ ಏನ್ ಮಾಡ್ತಾ ಇದೀರಣ್ಣ ಅಂತ ನಮ್ಗೆ ಕ್ವಶನ್ ಮಾಡ್ತಾರೆ. ಇದೆಲ್ಲ ಇದೇ ತರ ಮುಂದುವರೆದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ಬೇಕಾಯ್ತದೆ ಅಂತ ಹೇಳ್ತಾ, ಈ ಗಾನ್ಕಲ್ ನಟರಾಜು ಈಗ ನೀವೇನ್ ಕೂತಿದ್ದೀರಿ ಜಾಗ, ಅದು ಕುಮಾರಸ್ವಾಮಿ ಅವ್ರು ಮಾಡಿಸಿರೋದೆ. ಅವ್ರು ಮಾಡಿಸ್ಲಿಲ್ಲ ಅಂದ್ರೆ ನೀವೆಲ್ಲಿ ಕೂತ್ಕೋತೀರಿ ಆಫೀಸ? ಕುಮಾರಸ್ವಾಮಿ ಅವರು ಜಿಲ್ಲೆ ಮಾಡ್ಲಿಲ್ಲ ಅಂದ್ರೆ ಈಗೆಲ್ಲಿ ಬೆಲೆ ಬರ್ತಿತ್ತು? ಅವತ್ 2,000 ರೂಪಾಯಿ ಇದ್ದು ಇವತ್ತಾಕೆ 8 ಲಕ್ಷ 10 ಲಕ್ಷ ಕುಂಟೆ ಆಯ್ತು. ಬೇಸಿಕ್ ಯಾರು ಇವ್ರು ಬಂದೇಟ್ಗೆ ಬೆಂಗಳೂರು ದಕ್ಷಿಣ ಅಂತ ಹೆಸರು ಮಾಡ್ಬಿಟ್ಟಿಟ್ಕೆ ಏನು 8 ಲಕ್ಷ ಆಗೋಗಿಲ್ಲ ಕುಂಟೆ, ಇಲ್ಲ 4,000 5,000 ಆಗಿಲ್ಲ ಕುಂಟೆ. ಹಂತವಾಗಿ ಮೊನ್ನೆ ಕುಮಾರಸ್ವಾಮಿ ಆಗ್ಬೋದು, ದೇವೇಗೌಡರು 94ರಿಂದ ಏನು ರಾಮನಗರ ಕೊಡುಗೆ ಕೊಟ್ಟವ್ರೆ. ಆಮೇಲೆ ಹೇಳ್ಬೋದು, ದಾಖಲೆಗಳು ಕೊಡ್ಬೇಕಲ್ಲ. ನಾನು 2,000 ಕೋಟಿ ತಂದೆ, ನಾನು 500 ಕೋಟಿ ತಂದೆ, ನಾನು 800 ದಾಖಲೆಗಳಲ್ಲಿ ಗೊತ್ತಾಯ್ತದೆ. ಯಾರೋ ಈಗ ಈ MLA ತಂದಿರ್ತಾರೆ, ನಮ್ಮ MLA ಇರಲ್ರು, ಮುಂದೆ MLA ಬಂದ್ರು ಅದು ಪ್ರೋಸೆಸ್ ಮಾಡ್ತಾರೆ ಅಷ್ಟೇ. ಆ ಪ್ರೋಸೆಸ್ ಮಾಡೋದನ್ನು ಸೇರಿಸ್ಕೊಂಡು ನೀವೆಲ್ಲಾನು ಸೇರಿಸ್ಕೊಂಡು ಹೇಳ್ಬಿಟ್ಟು ನಾನು ಅಭಿವೃದ್ಧಿಗೆ ನಾವ್ ಯಾರು ತೊಡ್ಕೊಡ್ಲಿಲ್ಲ, ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರುಗಳಾಗ್ಲಿ. ಆದ್ರೆ ಅಭಿವೃದ್ಧಿ ಮಾಡುವಾಗ ನಮ್ಮ ನಾಯಕರುಗಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.